ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ಸಖತ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ಲಾಗು, ತುಂಬ ಸ್ಪೆಷಲ್ ಲಾಗ್ ಆಗಿರುತ್ತೆ. ನಾವು ಸಡನ್ನಾಗಿ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಸ್ಪೆಷಲ್ ಇದೆ ಇವತ್ತು, ನನ್ನ ಜೊತೆ ಯಾರ್ಯಾರಿದ್ದಾರೆ, ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಅಂತ ನಡೆದ ಹೋಯ್ತು. ಅದೇನು ಎಲ್ಲದನ್ನೇ ಹೇಳ್ತಾ ಹೋಗ್ತೀನಿ ಬನ್ನಿ. ನಮ್ಮ ಪುಟ್ಟ ಗಣೇಶನಿಗೆ ನಮಸ್ಕಾರ ಮಾಡ್ತಾ ನಾವು ಶೇಮಗ್ ಹೋಗಿ ಶೇಮಗ್ ಬಂದು ತಲುಪಲಿ ಅಂತೇಳಿ ಪೂಜೆ ಮಾಡಿಕೊಂಡು ನಮ್ಮ ಜರ್ನಿನ ಶುರು ಮಾಡಿದ್ವಿ. ಮಾರ್ನಿಂಗ್ 8 ಗಂಟೆಗೆ ಬಿಡೋ ಪ್ಲ್ಯಾನ್ ಇತ್ತು. ಅಫ್ಕೋರ್ಸ್ ಆಲ್ಮೋಸ್ಟ್ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಅಂತೂ ಯಾವತ್ತೂ ಆಗಲ್ಲಲ್ವ, ಹಾಗಾಗಿ 1 ಅವರ್ ಲೇಟ್ ಆಗೋಯ್ತು. ಸೊ 9 o'clock ನಾವು ಇಲ್ಲಿಂದ ಹೊರಟ್ವಿ. ಬೆಳಿಗ್ಗೆ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ ಅಂಥೇಳಿ ತಿಂಡಿ ಮಾಡ್ದೇ ಹೊರಟಿದ್ವಿ. ಹೋಗ್ತಾ ಹೋಗ್ತಾ ಮಾಡ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಹೋಗ್ತಾಯಿದ್ವಿ. ನಾವು ಅಂದ್ಕೊಂಡಿದ್ವಿ ಇಲ್ಲಿಂದ 4 to 5 hours ಜರ್ನಿ ಇದೆ. ಸೊ ಮಧ್ಯಾಹ್ನ ಎಲ್ಲ ರೀಚ್ ಆಗಿಬಿಡ್ತೀವಿ, ನಾವು ಅಂದ್ಕೊಂಡಾಗೆಲ್ಲ ಆಗುತ್ತಂತ ಪ್ಲ್ಯಾನ್ ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ನಾವು ಅಂದ್ಕೊಂಡಿದ್ದೊಂದಾದರೆ ಆಗಿದ್ದು ಇನ್ನೊಂದು. ಏನಾಯಿತು ಅಂತ ಬನ್ನಿ ನೋಡೋಣ. ಈ ಪ್ಲ್ಯಾನ್ ಬಂದು ರೆಡಿ ಮಾಡಿದ್ದು ನನ್ನ ಹಸ್ಬೆಂಡು. ಸೊ ವೀಕೆಂಡ್ಸಲ್ಲೇ ಹೋಗೋಣ ಅಂತ ಪ್ಲ್ಯಾನ ರೆಡಿ ಮಾಡ್ಕೊಂಡಿದ್ದು ಅವರೇ. ಯಾಕೆ ವೀಕೆಂಡ್ಸಲ್ಲೇ ನಾವು ಹೋಗಬೇಕಾಯ್ತು ಅಂತಂದರೆ, ನನ್ನ ಜೊತೆ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ನಾದಿನಿ ಇದ್ದಾರೆ, ಹಾಗೆ ನನ್ನ ಮಗನೂ ಇದ್ದಾನೆ. ಅವ್ರನ್ನೆಲ್ಲರೂ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ನಮ್ಮ ಮಾವ ಅವ್ರದ್ದು 35ನೇ ವರ್ಷದ ಅಂದರೆ 35th ಆ್ಯನಿವರ್ಸರಿ ಇತ್ತು. ಸೊ ಹಂಗಾಗಿ ಆವತ್ತಿನ ದಿನವೇ ನಾವು ಅಲ್ಲಿಗೆ ಹೋಗೋಣ, ಇದೊಂದು ಗುಡ್ ಮೆಮೊರಿ ಆಗುತ್ತೆ ಅಂಥೇಳಿ ಅವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ಫುಲ್ಲು ಫನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ನಾನು ಕೇಳೋಕ್ಕೆ ಶುರು ಮಾಡಿದೆ ನಮ್ಮ ಮಾವಗೆ, ಎಷ್ಟನೇ ವರ್ಷದ ಆ್ಯನಿವರ್ಸರಿ ಇದು, ನಮ್ಮ ಅತ್ತೆ ನೀವು ಎಲ್ಲೆಲ್ಲಿ ಕರ್ಕೊಂಡು ಹೋಗಿರೋ ಅಂತ ಕೇಳೋಕ್ಕೆ ಶುರು ಮಾಡಿದೆ. ಆಗ ನಮ್ಮ ಅತ್ತೆ ಹೇಳಿರೋದು, ಇವರು ನಮ್ಮ ಅತ್ತೆ ಮನೆ ಬಿಟ್ಟು ಕೆಲವೊಂದು ಪ್ಲೇಸಸ್ ಬಿಟ್ಟು ತುಂಬ ನಂಗೆ ತೋರಿಸಿಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದರು. ಯಾಕೆ ಮಾವ ನೀವು ತೋರಿಸಿಲ್ಲ ಅಂತ ನಾನು ಅವ್ರಿಗೆ ಕ್ವಶನ್ ಆಗ್ತಾಯಿದ್ದೆ. ಹಾಗೆ ನಾವು ಇನ್ನೊಂದು 3-4 ಡೇಸ್ ಅಂತೂ ರಿಟರ್ನ್ ಹೋಗೋದೇ ಇಲ್ಲ ಅಂತ ಹೇಳ್ತಾಯಿದ್ದೆ. ಮನೇಲಿ ನನಗೂ ನಮ್ಮ ಅತ್ತೆಗೂ ಮಾಡಿ ಸಾಕಾಗಿದೆ, ನಾವಂತೂ ರಿಟರ್ನ್ ಹೋಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಮಾವ, ನೀವು ಅತ್ತೆ ಸೊಸೆ ಸೇರ್ಕೊಂಡು ಏನೇನು ಮಾಡ್ತಿರೋ ಮಾಡಿ ನಡೆಸಿ ಅಂತ ಹೇಳ್ತಾಯಿದ್ರು. ಸೊ ಇದೆಲ್ಲ ನಮಗೆ ಫುಲ್ ಫನ್ ಆಗಿತ್ತು. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಅಂತೂ ನಮ್ಮ ಅತ್ತೆ 16 ವರ್ಷ ಇದ್ದಾಗ ನೋಡಿರೋ ಪ್ಲೇಸ್ ಅಂತೆ. ಇಷ್ಟು ವರ್ಷ ಆದ್ರೂ ಅವ್ರು ಹೋಗಿಲ್ಲ, ಹಾಗಾಗಿ ಅವ್ರು ತುಂಬ ಖುಷಿಯಾಗಿದ್ದರು. ಅದರಲ್ಲೂ ಅದು 35 ವರ್ಷದ ಆ್ಯನಿವರ್ಸರಿಗೆ ಅಲ್ಲಿ ಹೋಗ್ತಾ ಇರೋದು ಅವ್ರಿಗೆ ತುಂಬ ಖುಷಿ ಕೊಟ್ಟಿದೆ. ನಮ್ಮ ಶ್ರೇಯಸ್ಸತ್ತು ನೋಡಿ ಎಷ್ಟು ಜೋಶಲ್ಲಿದ್ದಾನೆ, ಖುಷಿಯಾಗಿದ್ದಾನೆ. ಅವ್ನಿಗೆ ಏನೋ ತಿಂದೇ ಬಂದಿದ್ದಾನೆ, ಆದರೂ ಎಷ್ಟು ಖುಷಿ ಇದೆ ಅವನಿಗೆ. ಎಲ್ಲರೂ ಸೇರ್ಕೊಂಡು ಹೋದರೆ ಅವ್ನಿಗೆ ಎಷ್ಟು ಖುಷಿ ಆಗುತ್ತೆ. ನಮ್ಮ ಮನೆಗೆ ಯಾರು ಬಂದರೂ ಅಷ್ಟೊಂದು ಖುಷಿ ಪಡ್ತಾನೆ ಅವನು. ಅವ್ನ ಖುಷಿ ನೋಡಿದ್ರೆ ಒಂಥರ ಖುಷಿ ನಮಗೆ. ನೋಡಿ, ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಹೀಗೆ ನಮ್ಮ ಜರ್ನಿ ಮುಂದುವರಿಸ್ತಾ ಇದ್ವಿ. ಎಲ್ಲರ ಜೋಶ್ ಕಡಿಮೆ ಆಗೋಯ್ತು, ಯಾಕಂದರೆ ಆಲ್ರೆಡಿ 11 o'clock ಆಗ್ತಾ ಬರ್ತಾಯಿತ್ತು. ಎಲ್ಲರಿಗೂ ಅಶ್ವಾಗ ಶುರುವಾಯಿತು. ನನ್ನ ಮಗ ಅಂತೂ ತುಂಬಾ ಸೈಲೆಂಟ್ ಆಗಿಬಿಟ್ಟ, ಅಷ್ಟು ಜೋಶಲ್ಲಿರೋನು. ನಾವು ಎಲ್ಲೇ ಹೋಗಲಿ, ಎಲ್ಲೇ ಜರ್ನಿ ಮಾಡಲಿ, ಯಾವುದೇ ಫಂಕ್ಷನ್ಗೆ ಹೋಗಲಿ, ನನ್ನ ಮಗನಿಗೆ ಕಾರ್ ಹತ್ತಿದ್ರೆ ಸಾಕು, ಫಸ್ಟ್ ಅವ್ನಿಗೆ ಅಶ್ವಾಗುತ್ತೆ. ಅಶ್ವಾದಾಗ ಫಸ್ಟ್ ಬೇಕಾಗೋದೆ ಪೂರಿ ಬಿಟ್ಟರೆ ಅವತ್ತು ಅದು ಏನೂ ತಿನ್ನಲ್ಲ ಬೇರೆ ಅವನು. ನೋಡಿ, ನಾವು ಮಾತಾಡ್ತಾ ಬಳ್ಳಾರಿ ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲೇ ಟಿಫನ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಬಳ್ಳಾರಿ ನಾವು ರೀಚ್ ಆಗೋಷ್ಟಿಗೆ 11 o'clock ಆಗೋಗಿತ್ತು. ಇಲ್ಲಿ ಕಾಣಿಸ್ತಿರೋದಲ್ಲ, ಅದು ಬಳ್ಳಾರಿ ದುರ್ಗಮ್ಮ ಟೆಂಪಲ್. ಬಳ್ಳಾರಿ ತುಂಬ ಫೇಮಸ್ ಟೆಂಪಲ್ ಇದು. ಇಲ್ಲ ಒಂದು ಹೋಟ್ಲಿಗೆ ಬಂದ್ವಿ. ಇಲ್ಲಿ ನಾವು 3 ಇಡ್ಲಿ ವಡೆ ಸಾಂಬಾರು ಆರ್ಡ್ರ್ ಮಾಡಿದ್ವಿ. ಇನ್ನೂ 3 ಪ್ಲೇಟ್ ಬಂದು ಪೂರಿ ಸಾಗುನ ಆರ್ಡ್ರ್ ಮಾಡಿದ್ವಿ. ನಮ್ಮ ಇಡ್ಲಿ ವಡೆ ಸಾಂಬಾರು ಫಸ್ಟ್ ಬಂತು. ಸೊ ನಾವು ಫಸ್ಟ್ ಟಿಫನ್ ಮಾಡ್ತಾಯಿದ್ವಿ. ಪೂರಿ ಬರೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ರೆ ನಾವು ವೇಟ್ ಮಾಡ್ತಾಯಿದ್ವಿ. ನೋಡಿ, ನಾವು ಫಸ್ಟ್ನ ಟಿಫನ್ನ ಮುಗಿಸ್ಕೊಳ್ತಾ ಇದ್ದೀವಿ. ಎಲ್ರಿಗೂ ತುಂಬಾ ಅಶ್ವಾಗೋಗಿತ್ತು. ಅದರಲ್ಲಿ ನನ್ನ ಮಗಂತೂ ಸಿಕ್ಕಾಪಟ್ಟೆ ಅಶ್ವಾಗೋಗಿತ್ತು. ಪೂರಿ ಎಲ್ಲಿದೆಯಾ, ಬೇಗ ಬಾ ಅಂತ ಕರೆಯೋಕ್ಕೆ ಶುರು ಮಾಡ್ದೆ. ಕೊನೆಗೆ ಅವ್ನ ಪೂರಿ ಸಾಗು ಬಂತು. ಸೊ ಅವ್ನ ಫೇವ್ರೆಟ್ ಇದಿದ್ದಾಗ ಮಾತ್ರ ನಾನು ತಿನ್ನಿಸೋದೇ ಬೇಡ ಅವನಿಗೆ. ಅವನ ಪಾಡಿಗೆ ಅವನೇ ತಿಂತಾನೆ. ಬೇರೆ ಯಾವುದಿದ್ರೂ ನಾನು ತಿನ್ನಿಸ್ಬೇಕಾಗುತ್ತೆ. ಅವ್ನ ಫೇವ್ರೆಟ್ಸ್ ಇದ್ದಾಗ ಮಾತ್ರ ಅವ್ನು ತಿಂತಾನೆ. ಎಲ್ಲರೂ ಟಿಫನ್ ಮುಗಿಸ್ಕೊಂಡು ಈಗ ನಾವು ರಿಟರ್ನ್ ಹೋಗ್ತಾ ಇದ್ವಿ. ಈಗ ನಮ್ಮ ಮನೆಯವ್ರು ಅಂತಿದ್ರು, ಇನ್ನೆಲ್ಲಿ ಬ್ರೇಕ್ ತೊಗೊಳೋದು ಬೇಡ, ಕಂಟಿನ್ಯೂ ಜರ್ನಿ ಮಾಡೋಣ ಅಂತ ಹೇಳ್ತಾಯಿದ್ರು. ಪೂರಿ ತಿಂತಾನೆ ತಡ ನನ್ನ ಮಗ ಅಂತೂ ನಿದ್ದೆ ಮಾಡೋಕ್ಕೆ ಶುರು ಮಾಡ್ದೆ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ದ ಅವನು. ನಮ್ಮ ಮನೆಯವ್ರು ಅಂತಿದ್ರು, ಟಿಫನ್ಗೆ ಅಂತ ಹೋಗಿ 1 hour ಮೇಲೆ ಟೈಮ್ ತೊಗೊಂಡಿದ್ದೀರ ನೀವೆಲ್ಲ, ಹಿಂಗೆ ಆದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ನಮ್ಮ ಮಾವಾಗ ನಾನು ಕೇಳ್ತಾ ಇದ್ದೆ, ಇವತ್ತು ನಿಮ್ಮ 35ನೇ ವರ್ಷದ ಆ್ಯನಿವರ್ಸರಿ ಇದೆ, ಇವತ್ತು ಪಾರ್ಟಿ ಎಲ್ಲ ನಿಮ್ಮದೇನ ಮಾವ ಅಂತ ಕೇಳ್ತಾ ಇದ್ದೆ ನಾನು.
ಇವತ್ತು 35ನೇ ವರ್ಷದ ಆ್ಯನಿವರ್ಸರಿ ಅಲ್ವಾ, ಇವ್ರಿಗೊಂದು ಮೆಮೊರಿ ಆಗಿರಲಿ, ನಮಗೊಂದು ಮೆಮೊರಿ ಆಗಿರಲಿ ಅಂತೇಳಿ ನಾವು ಇವ್ರನ್ನ ಕರ್ಕೊಂಡು ಹೋಗ್ತಿರೋಂಥ ಪ್ಲೇಸ್ ಬಂದು ಮಂತ್ರಾಲಯ. ಎಸ್, ನಾವು ಹೋಗ್ತಿರೋದೆ ಮಂತ್ರಾಲಯಕ್ಕೆ. ನಮಗೆ ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 5 hours ಆಗುತ್ತೆ. ಹೀಗೆ ನಮ್ಮ ಜರ್ನಿನ ಮಾತಾಡ್ತಾ ಮುಂದುವರಿಸ್ತಾ ಇದ್ವಿ. ನನಗೆ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸಿರೋದಂದರೆ ಈ ತಾಳೆ ಹಣ್ಣಿನ ಮರಗಳು, ಅಂದರೆ ತಾಳೆ ಹಣ್ಣು ಅಂತೀವಲ್ಲ, ಅಂದರೆ ಐಸ್ ಆ್ಯಪಲ್, ಆ ಮರಗಳು ರೋಡಿನ ಆ ಸೈಡ್ ಈ ಸೈಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ನನಗೆ. ಆದರೆ ನಮ್ಮ ಮನೆಯವ್ರು ಒಂದು ಕ್ವಶನ್ ಕೇಳೋಕ್ಕೆ ಶುರು ಮಾಡಿದರು, ಇಷ್ಟೊಂದು ಐಸ್ ಆ್ಯಪಲ್ ಮರಗಳಿದೆ ಆದರೆ ಯಾರೂ ಇಲ್ಲಿ ಮಾಡ್ತಾ ಇಲ್ಲಲ್ಲ, ಯಾಕೆ ಅಂತ. ಮಾತಾಡ್ತಾ ನಿಯರ್ ಮಂತ್ರಾಲಯಕ್ಕೆ ನಾವು ಹತ್ತಿರದಲ್ಲಿದ್ದೀವಿ. 2:30-3 ಗಂಟೆಗೆ ಮಂತ್ರಾಲಯನ ರೀಚ್ ಆಗಬೇಕಾಗಿರೋ ನಾವು ರೀಚ್ ಆಗ್ತಿರೋದು ಮಾತ್ರ 4-4:15ಗೆ ರೀಚ್ ಆಗ್ತಿದ್ವಿ. ರೀಸನ್ ಬಂದು 1 hour ಲೇಟಾಗಿ ಟಿಫನ್ ಮಾಡಿರೋದು. ಹಾಗೆ ಬರ್ತಾ ಆಲೂರಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡಿರೋದು. ಮತ್ತು ನಾವು ಮ್ಯಾಪ್ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮಗೊಂದು 10-15 ಕಿಲೋಮೀಟ್ರು ಎಕ್ಸ್ಟ್ರಾ ಹೋಗಿ ಮತ್ತು ಬೇರೆ ರೂಟಿಂದ ನಾವು ಬಂದ್ವಿ. ಹಾಗಾಗಿ ನಮಗೆ ರೀಚ್ ಆಗಲಿಕ್ಕೆ ಸ್ವಲ್ಪ ಲೇಟಾಗೋಯಿತು. ಫೈನಲಿ ನಾವು ಮಂತ್ರಾಲಯನ 4:15 ಸುಮಾರು ರೀಚ್ ಆದ್ವಿ. ರಶ್ ಅಂತೂ ಸಿಕ್ಕಾಪಟ್ಟೆ ಇದೆ. ವೀಕೆಂಡ್ ಆಗಿರೋದ್ರಿಂದ ನಮಗೆ ರೂಮ್ ಸಿಗುತ್ತೋ ಇಲ್ಲೋ ಅನ್ನೋ ಟೆನ್ಷನ್ ಶುರುವಾಯಿತು. ತುಂಬ ಲೇಟ್ ಆಗಿರೋದ್ರಿಂದ ಅಲ್ಲೇ ನಿಯರೆಸ್ಟ್ ಇರೋ ಹೋಟೆಲ್ನಲ್ಲೇ ನಮ್ಮ ಊಟವನ್ನು ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ನಾವು ರೂಮಿಗೆ ಬರೋಷ್ಟಿಗೆ 6 ಗಂಟೆ ಆಗಿತ್ತು. ಇನ್ನು ಬೇಗ ದರ್ಶನಕ್ಕೆ ಹೋಗ್ಬೇಕು ಅಂತೇಳಿ ರೂಮಿಗೆ ಬಂದವರೇ ಸ್ವಲ್ಪನೂ ರೆಸ್ಟ್ ಮಾಡ್ದೇ ಬೇಗ ರೆಡಿಯಾಗಿ ಈಗ ನಾವು ದರ್ಶನಕ್ಕೆ ಹೊರಡ್ತಾ ಇದ್ವಿ. ಯಾಕಂದರೆ ಟೈಮ್ ಆಗುತ್ತೆ, ವೀಕೆಂಡ್ ಬೇರೆ ಇದೆ. ರೆಸ್ಟ್ ನೋಡ್ತೀರಿ, ಇನ್ನು ದರ್ಶನ ಎಷ್ಟೊತ್ತಿಗೆ ಆಗುತ್ತಪ್ಪ ಅಂತ ಟೆನ್ಷನಲ್ಲೇ ಬೇಗ ಹೊರಡ್ತಾ ಇದ್ದೀವಿ. ನಮಗೆ ರೂಮ್ ಸಿಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಆ್ಯಕ್ಚುಲಿ 1.5-2 hours ನಾವು ರೂಮಿಗೋಸ್ಕರ ವೇಟ್ ಮಾಡಿದ್ವಿ. ಎಲ್ಲ ರೂಮ್ಸ್ ಆಲ್ರೆಡಿ ಬುಕ್ ಆಗೋಗಿತ್ತು, ಫಿಲ್ ಆಗೋಗಿತ್ತು. ನಮಗೆಲ್ಲೇನೂ ರೂಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಲಾಡ್ಜನ್ನು ಟ್ರೈ ಮಾಡಿದ್ವಿ. ಲಾಡ್ಜ್ ಬಂದು ವೀಕೆಂಡ್ ಆಗಿದ್ದರಿಂದ ತುಂಬಾ ಕಾಸ್ಟ್ಲಿ ಹೇಳ್ತಿದ್ರು. 4,000 5,000 ಆ ರೀತಿ ಎಲ್ಲ ಹೇಳ್ತಾಯಿದ್ರು. ನಾವು ಹುಡುಕಿ ಫೈನಲಿ ಒಂದು ಲಾಡ್ಜ್ ಸಿಕ್ತು. ಅದು ಕಂಡೀಷನ್ ಮೇಲೆ ಸಿಕ್ತು. ಅದಕ್ಕೇನು ಕಂಡೀಷನ್ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನೋಡಿ, ನಾವು ಹೋಗೋ ಟೈಮಲ್ಲಿ ಆಲ್ರೆಡಿ 6:15 ಆಗಿತ್ತು. ಕತ್ಲಾಗ್ತಾ ಬರ್ತಾಯಿತ್ತು. ಹಾಗೆ ಎಲ್ಲ ಕಡೆ ಲೈಟ್ಸ್ನ ಆನ್ ಮಾಡಿದ್ರು. ನಾವು ಎಂಟ್ರಿ ಆಗ್ತಿದ್ದಂಗೆ ನಾನಂತೂ 1 ಸೆಕೆಂಡ್ ಶಾಕ್ ಆಗೋಗಿದ್ದೆ. ನಾನು 10 ವರ್ಷದ ಹಿಂದೆ ನೋಡಿರೋ ಮಂತ್ರಾಲಯನೇ ಬೇರೆ, ಬಟ್ ಈಗ ಆಗಿರೋ ಮಂತ್ರಾಲಯನೇ ಬೇರೆ. ವಾವ್, ಏನು ಹೇಳ್ತೀರಾ, ಏನು ಹೇಳೋದು. ನೋಡ್ತಾ ಇದ್ದರೆ 2 ಕಣ್ಣು ಸಾಲದು ಅನ್ನೋ ರೀತಿ ಇತ್ತು. ನನಗೆ ವರ್ಣಿಸಲು ಕೂಡ ಸಾಧ್ಯನೇ ಆಗ್ತಿಲ್ಲ, ಅಷ್ಟು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಮಂತ್ರಾಲಯದಲ್ಲಿರುವ ರಾಘವೇಂದ್ರ ಗುಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಆ ಲೈಟಿಂಗ್ಸಲ್ಲಿ ಹೊಳಿತಾ ಇತ್ತು. ನೋಡ್ಲಿಕ್ಕೆ ನಿಜವೂ 2 ಕಣ್ಣು ಸಾಲದು. ತುಂಬಾ ಚೆನ್ನಾಗಿತ್ತು. ನೀವು ಮಂತ್ರಾಲಯಕ್ಕೆ ಹೋಗೋದಾದರೆ ನೀವು ಈ ಸಮಯದಲ್ಲಿ ಹೋಗಿ ನಿಮ್ಗೊಂದು ಸುಂದರವಾದ ನೋಟ, ಅಂದರೆ ಬ್ಯೂಟಿಫುಲ್ ಆಗಿರೋ ಒಂದು ವ್ಯೂ ಸಿಗುತ್ತೆ. ಇದನ್ನಂತೂ ಮಿಸ್ ಮಾಡ್ಕೋಬೇಡಿ, ಅಷ್ಟು ಚೆನ್ನಾಗಿರುತ್ತೆ ಇದು. ದರ್ಶನಕ್ಕೆ ಕ್ಯೂ ಹೋಗೋದು ಎಲ್ಲಿ ಅಂತೇಳಿ ಹುಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಕ್ಯೂವಲ್ಲಿ ಆಲ್ರೆಡಿ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇದೆ. ವೀಕೆಂಡ್ಸ್ ಆಗಿರೋದ್ರಿಂದ ನೀವೇನೋ ಪ್ಲ್ಯಾನ್ ಮಾಡ್ಕೊಂಡ್ರೆ ವೀಕ್ ಡೇಸಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ರೂಮ್ ಸಿಗೋದು ಎಷ್ಟು ಕಷ್ಟ ಆಯ್ತಂದರೆ ಫೈನಲಿ ಒಂದು ಕಂಡೀಷನ್ ಮೇಲೆ ರೂಮ್ ಸಿಕ್ಕಿದೆ. ಅದು ಏನಂತಂದರೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಾವು ಚೆಕ್ಔಟ್ ಮಾಡೋದಾದರೆ ರೂಮ್ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದರು. ಆ ಕಂಡೀಷನ್ ಮೇಲೆ ನಾವು ಒಪ್ಪಿಕೊಂಡು 1500ಗೆ ಬರೀ ಒಂದು ನೈಟಿಗೆ ನಾವು ರೂಮ್ನ ಬುಕ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಗೆ ಅನಿವಾರ್ಯ ಆಗಿತ್ತು, ಬೇಕಾಗಿತ್ತು ರೂಮ್ ನಮಗೆ. ದರ್ಶನ ಮುಗಿಸ್ಕೊಂಡು ಆಗ್ತಾನೆ ಹೊರಗಡೆ ಬಂದ್ವಿ. ನಮ್ಮ ಅದೃಷ್ಟ ಅಂತ ನಾವು ಅನ್ಕೋಬೇಕೇನೋ. ಯಾಕಂದರೆ ಅದೇ ಸಮಯಕ್ಕೆ ಸರಿಯಾಗಿ ರಥೋತ್ಸವ ನಡೀತಿತ್ತು. ಇದು ನೋಡಿರೋದಂತೂ ನಮಗೆ ತುಂಬಾ ಖುಷಿ ಆಯಿತು. ನನಗೆ ನೋಡಿ, ಈ ಆನೆ ಮೇಲೆ ರಥೋತ್ಸವನ ಕರ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ರಥೋತ್ಸವ ಮಾಡ್ತಾ ಇರೋದಂತ ನೋಡ್ತಿರೋದು ನಾನು ಇದೇ ಮೊದಲು. ಇದು ತುಂಬಾ ನಮಗೆಲ್ಲರಿಗೂ ಖುಷಿ ಕೊಡ್ತು ಇದು ನಮಗೆ. ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಈ ರಥೋತ್ಸವ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು. ನಾವು ದರ್ಶನ ಮುಗಿಸ್ಕೊಂಡು ರಥೋತ್ಸವ ನೋಡಿಕೊಂಡು ಈ ದೇವಸ್ಥಾನದ ಮುಂದ್ಗಡೆ ಜಾಗದಲ್ಲಿ ಕುಳಿತುಕೊಂಡಿದ್ದೀವಿ. ಆಗ ನಾನು ಹೇಳ್ತಾ ಇದ್ದೀನಿ, ನಂಗೆ ತುಂಬಾ ಖುಷಿ ಆಗ್ತಿದೆ. ಈಗ ನಮ್ಮ ಅತ್ತೆ ಮಾವನ 35ನೇ ಆ್ಯನಿವರ್ಸರಿ ದಿನ ಈ ಮಂತ್ರಾಲಯದಲ್ಲಿ ಬಂದು ಅಂದರೆ ರಾಯರ ಆಶೀರ್ವಾದ ತೊಗೊಂಡು ದರ್ಶನ ಮಾಡಿ ಇಲ್ಲಿ ಕೂತ್ಕೊಂಡು ಈ ರೀತಿಯಾಗಿ ಒಂದು ಮೆಮೊರೇಬಲ್ ಡೇನ ನಾವು ಮಾಡ್ಕೊಂಡಿದ್ವಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ.
ನಮ್ಮ ಅತ್ತೆಗೆ ನಾನು ಕೇಳ್ತಾ ಇದ್ದೆ ಹೇಗೆ ಅನ್ನಿಸ್ತಿದೆ ಅತ್ತೆ ಅಂತೇಳಿ. ಅವರು ತುಂಬ ಖುಷಿಪಟ್ಟರು. 35ನೇ ಆ್ಯನಿವರ್ಸರಿ ನಾವು ಇಲ್ಲಿ ಬಂದು ಈ ರೀತಿ ದರ್ಶನ ಮಾಡ್ಕೋತೀವತ್ತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಈ ಥರ ಬಂದಿರೋ ನಂಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿದರು. ಹಾಗೆ ನನ್ನ ಮಗ ಈ ಲೈಟ್ ಇರೋದೇನೋ ತೊಗೊಂಡಿದ್ದ, ಇದನ್ನ ಎತ್ತಿ ನೋಡಿರಿ ಈಗ ಯಾವ ರೀತಿ ಬಿಡ್ತಾನೆ ಅಂತ. ಎಷ್ಟು ದೂರ ಹೋಗುತ್ತೆ ನೋಡಿ ಇವಾಗ. ನೋಡಿ 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 ಎಷ್ಟು ದೂರ ಹೋಯ್ತಲ್ವ. ಪಾಪ ಅವನಿಗೆ ಎತ್ತೆತ್ತಿ ಬಿಡ್ಲಿಕ್ಕಾಗಲಿಲ್ಲ. ಸೊ ಅದನ್ನು ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಆಟ ಆಡ್ತಿದ್ದಾನೆ, ಇದರಲ್ಲೇ ಎಂಜಾಯ್ ಮಾಡ್ತಿದ್ದಾನೆ. ಮಂತ್ರಾಲಯದಲ್ಲಿ ದೇವಸ್ಥಾನದ ಮುಂಭಾಗ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದೆಲ್ಲವೂ ಮಂತ್ರಾಲಯದ ದೇವಸ್ಥಾನದ ಮುಂಭಾಗದ ಮೇಲ್ನೋಟ. ಇದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಇಲ್ಲಿ ರಾಯರನ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಹೇಗೆ ಕಾಣಿಸ್ತಿದನೋ ಅದೇ ರೀತಿಯಾಗಿಯೇ ದೇವರ ದರ್ಶನ ನಮ್ಗೆ ಅದೇ ರೀತಿಯಾಗಿ ಕಾಣಿಸುತ್ತೆ ನೋಡಿ. ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ನಾವಿವಾಗ ಹೊರಡ್ತಾ ಇದ್ವಿ. ಆಲ್ಮೋಸ್ಟ್ ಪ್ರಸಾದ ತರಕ್ಕೆ ಹೋಗಿರೋ ತುಂಬ ಲೇಟ್ ಆಯಿತು. ಹಾಗೆ ಊಟ ಮುಗಿಸ್ಕೊಂಡು ರಾತ್ರಿ 10:30 ಆಗಿದೆ. ಈಗ ನಾವು ರೂಮಿಗೆ ಹೊರಡ್ತಾ ಇದ್ವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಫ್ರೆಂಡ್ಸ್ ನಾವು. ನನ್ನ ಮಗನೂ ಒಂದು ಪ್ರಾಬ್ಲಮ್ ಮಾಡಿಬಿಟ್ಟಿದ್ದಾನೆ. ಅದರಿಂದ ನಮ್ಗೆ ತುಂಬ ಡಿಸಪಾಯಿಂಟ್ ಆಯಿತು. ಹೇಗೆ ಅನ್ಕೊತಿದ್ವಿ, ಅದು ಏನು ಪ್ರಾಬ್ಲಮ್ ಮಾಡಿದ್ದಾನೆ. ನಾವು ಮತ್ತು 4 ಗಂಟೆಗೆ ಮಾರ್ನಿಂಗ್ ಎದ್ಬಿಟ್ಟು ಎಲ್ಲೆಲ್ಲಿ ಹೋದ್ವಿ, ಏನು ಮಾಡಿದ್ವಿ, ಅಥವಾ ಅಲ್ಲೇ ಇದ್ವಾ, ಬರ್ತಾ ಏನೇನು ಪ್ಲೇಸಸ್ ನೋಡ್ಕೊಬಂದ್ವಿ, ಹೇಗಿತ್ತು ಅನ್ನೋದು ನನ್ನ ಮುಂದಿನ ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಈ ಲಾಗ್ಸ್ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ ಗುರು ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಮಾಡಲಿ, ನಿಮ್ಮ ಜೀವನದಲ್ಲಿ ಎಲ್ಲದೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.